ಕನ್ನಡಿಗನ ಜೊತೆ ಹೊರ ರಾಜ್ಯದ ವ್ಯಕ್ತಿ ಕಿರಿಕ್ ಮಾಡಿದ್ದಾನೆ. ಬೆಂಗಳೂರಲ್ಲಿ ಹಿಂದಿ ಮಾತನಾಡಿ ಅಂತ ಆವಾಜ್ ಹಾಕಿದ್ದಾನೆ. ಹೊರ ರಾಜ್ಯದ ವ್ಯಕ್ತಿ ಕನ್ನಡಿಗನಿಗೆ ಆವಾಜ್ ಹಾಕಿರೋದು. ಇದು ಬೆಂಗಳೂರು ಇರಬಹುದು, ಹಿಂದಿ ಮಾತಾಡು ಅಂತ ಆತನ ಆವಾಜ್. ನೋಡಿ ಎಲ್ಲಿಗೆ ಬಂತು ನಮ್ಮ ಕಥೆ ಅಂತ. ಬೆಂಗಳೂರಲ್ಲಿ ಹಿಂದಿ ಮಾತನಾಡುವಂತೆ ಆವಾಜ್ ಹಾಕಿದ್ದ ಈ ವ್ಯಕ್ತಿ. ಇದು ಬೆಂಗಳೂರು ಇರಬಹುದು, ಆದ್ರೆ ಹಿಂದಿ ಮಾತಾಡು ನೀನು ಅಂತ ಕರ್ನಾಟಕದ ವ್ಯಕ್ತಿ. ಕನ್ನಡ ಅಲ್ಲ, ಹಿಂದಿ ಮಾತಾಡುವಂತ ಕಿರಿಕ್ ತೆಗೆದಿದ್ದಾನೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಮುರುಗೇಶ್ ಪಾಳ್ಯದ SNS ಆರ್ಕೇಡ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ಸಂಬಂಧಪಟ್ಟಂತ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೊರ ರಾಜ್ಯದ ವ್ಯಕ್ತಿ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಕನ್ನಡಿಗರ ಪರಿಸ್ಥಿತಿ. ಇತ್ತೀಚೆಗೆ ಈ ಹೊರ ರಾಜ್ಯದ ವ್ಯಕ್ತಿಗಳಿಂದ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದರ್ಪ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ಎಲ್ಲೇ ಮೀರಿ ಹೋಗಿದೆ. ಅಂಥದ್ದೇ ದೃಶ್ಯ ಕೇಳಿಸ್ಕೊಳ್ಳಿ ಏನ್ ಮಾತಾಡ್ದ ಅಂತ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿ ನಾನು. ಕನ್ನಡ ಮಾತಾಡೋ ಅಂತ ಹೇಳಿ ನಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿ ನಾನು. ಕನ್ನಡ ಮಾತಾಡೋ ಅಂತ ಹೇಳಿ ನಾನು, ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡೋ ಅಂತ ಹೇಳಿ ನಾನು. ಇನ್ನು ಮತ್ತೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಹುಚ್ಚಾಟ ನಿಲ್ತಾನೆ ಇಲ್ಲ. ದಿನದಿಂದ ದಿನಕ್ಕೆ ಈ ವೀಲಿಂಗ್ ಪುಂಡರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕನಕಪುರ ರಸ್ತೆಯಲ್ಲಿ ಯುವಕರ ಪುಂಡಾಟ ಸೆರೆ ಹಿಡಿಯಲಾಗಿದೆ. ಆರ್ಟ್ ಆಫ್ ಲಿವಿಂಗ್ ಬಳಿ ನಿನ್ನೆ ಸಂಜೆ ನಡೆದಂತಹ ಘಟನೆ ಇದು. ನೋಡಿ ಬೈಕ್ನಲ್ಲಿ ಯಾವ ರೀತಿಯಾಗಿ ವೀಲಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಬೈಕ್ನಲ್ಲಿ ಅಕ್ಕಪಕ್ಕ ರೋಡ್ನಲ್ಲಿ ಅಕ್ಕಪಕ್ಕ ಗಾಡಿಗಳು ಓಡಾಡ್ತಾ ಇದೆ. ಯಾವುದು ಪರಿಜ್ಞಾನ ಇಲ್ಲದೇನೆ ಕುಡಿದ ನಶೆಯಲ್ಲಿನೋ ಗಾಂಜಾ ನಶೆಯಲ್ಲಿನೋ ಈ ರೀತಿಯಾಗಿ ವೀಲಿಂಗ್ ಮಾಡ್ತಾ ಇರೋದು ಬೈಕ್ನಲ್ಲಿ. ನೋಡಿ ಇಬ್ಬರಿದ್ದಾರೆ, ಹೆಲ್ಮೆಟ್ ಇಲ್ಲ. ಅಕ್ಕಪಕ್ಕದಲ್ಲಿ ಓಡಾಡುವಂತಹ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಅನ್ನೋದಕ್ಕಿಂತ ಪ್ರಾಣ ಭಯ. ಎಲ್ಲಿ ಅವರು ಬೀಳೋದಿರಲಿ, ಅವ್ರು ಬಂದು ಇವ್ರ ಮೇಲೆ ಬಿದ್ದು ಆ ಗಾಡಿಯಿಂದ ಇವರು ಕೆಳಗೆ ಬೀಳ್ತಾರೆ, ಏನಾಗ್ಬಿಡುತ್ತೆ ಅನ್ನುವಂತಹ ಜೀವ ಭಯದಲ್ಲೇ ಈ ರೋಡ್ನಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ. ಈ ವೀಲಿಂಗ್ ಹುಚ್ಚಾಟ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಮತ್ತೊಬ್ಬ ಪ್ರಯಾಣಿಕರು. ಅನೇಕ ಪ್ರಕರಣಗಳು ಈ ರೀತಿಯಾಗಿ ಬೆಂಗಳೂರಲ್ಲಿ ಆಗ್ತಾನೆ ಇದ್ರೂ ಕೂಡ ಈ ವೀಲಿಂಗ್ ಪುಂಡರಿಗೆ ಮಾತ್ರ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೋಡ್ನಲ್ಲಿ ಈ ರೀತಿಯಾಗಿ ವೀಲಿಂಗ್ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಯಾರಾದರೂ ಇದನ್ನ ಹೋಗಿ ಪ್ರಶ್ನೆ ಮಾಡಿದ್ರೆ, ಸರಿಯಾಗಿ ಗಾಡಿ ಓಡಿಸ್ರಪ್ಪ ಅಂತಂದ್ರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅನ್ನೋದು, ಇಲ್ಲಾಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು, ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಈ ವೀಲಿಂಗ್ ಸಂಬಂಧಪಟ್ಟಂಗೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ನೋಡೋಣ.